ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಡೀ ದೇಶದಲ್ಲಿ ಸಂವಿಧಾನವನ್ನು ಮತ್ತೆ ಮುಟ್ಟುವಂಥ ಪ್ರಯತ್ನ ಈ ದೇಶದಲ್ಲಿ ನಡೀತಾನೆ ಇದೆ. ಪ್ರತಿ ಬಾರಿಯೂ ಸಂವಿಧಾನದ ಪರವಾಗಿ ಅಥವಾ ಸಂವಿಧಾನದ ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಮ್ಮನ್ನು ಕ್ರಾಸ್ ಚೆಕ್ ಮಾಡುವಂಥ ಒಂದು ಹುನ್ನಾರ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ. ಅದಕ್ಕೆ ಹಲವಾರು ನಿದರ್ಶನಗಳು ನಾವು ನೋಡಿದ್ದೀವಿ. ಸಂವಿಧಾನವನ್ನು ಹರಿದಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸುಟ್ಟಾಕುವ ಪ್ರಯತ್ನವನ್ನು ಮಾಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮುಂದುವರೆದ ಭಾಗ ಇವತ್ತು ಏನು ನಮ್ಮ ಗವಾಯಿಯವರು ಉನ್ನತ ಸ್ಥಾನದಲ್ಲಿ ಇವತ್ತು ದಲಿತರು, ಶೋಷಿತರು ಅಥವಾ ಇನ್ಯಾವುದೋ ವರ್ಗದವರು ಮೇಲೆ ಕುತ್ಕೊಂಡಾಗ ಅವರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಸ್ಥಾನಮಾನಗಳು ಕೇವಲ ದಾರಗಳಿಗೆ ಮಾತ್ರ ಸೀಮಿತ ಆಗಬೇಕು ಅನ್ನೋದು ಅವ್ರದ್ದೆಲ್ಲರ ಒಂದು ಮಾನಸಿಕತೆ. ಹಾಗಾಗಿ ಇಂಥ ಅಯೋಗ್ಯ ಮುಟ್ಟಾಳ ಅಂತಂದ್ರೂ ಅವನ್ನ ತಪ್ಪಾಗಲಾರ್ದು. ಯಾಕಂದರೆ ಒಬ್ಬ ನ್ಯಾಯವಾದಿ ಅಂತ ಹೇಳಿ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಮೊದಲು ಆ ಸರ್ಟಿಫಿಕೇಟ್ ಅವನ ನ್ಯಾಯವಾದಿ ಎಂಬ ಸರ್ಟಿಫಿಕೇಟ್ನ ವಜಾ ಮಾಡಬೇಕು. ಅವನೊಬ್ಬ ಸಾಧಾರಣ ವ್ಯಕ್ತಿ ಆಗಬೇಕು ಈ ದೇಶದಲ್ಲಿ. ಅದಾದಮೇಲೆ ಅವನಿಗೆ ಮೊನ್ನೆ ಬಂಧನ ಮಾಡಿದ್ರು, ಏನೋ ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿ ಆಡ್ತಾ ಇದೆ. ಅವನಿಗೆ ನಾವು ಹೇಳೋದೇನೆಂದರೆ, ಇಲ್ಲಿಂದ ಅವನ್ನ ಬಿಡುಗಡೆ ಬಂಧನ ಮಾಡೋದು ಅಷ್ಟೇ ಅಲ್ಲ, ಅವನ್ನ ಗಲ್ಲಿಗೇರಿಸಬೇಕು, ಸಾರ್ವಜನಿಕವಾಗಿ ಅವನ್ನ ಗಲ್ಲಿಗೇರಿಸಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಬೇಸರವಾಗಿ ನಾವು ಇವತ್ತೊಂದಿನ ಪುಣ್ಯಕ್ಷೇತ್ರದ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ತುಳುನಾಡ ದೇವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನು ಮುಚ್ಚಿ ಕಟ್ಟಿಸ್ತೇನೆ, ಅವರನ್ನು ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನು ಆ ದುಡ್ಡನ್ನು ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿದ್ದು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುವಂಥ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ ಮುಂದುವರಿಸುತ್ತೇವೆ. ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗಲಿ ಅಪಹಾಸ್ಯ ಮಾಡಿದ್ರೆ ಅವರನ್ನು ನಾವು ವಿರೋಧಿಸ್ತೇವೆ, ಮುಂದೆ ವಿರೋಧಿಸ್ತೇವೆ. ಹಾಗೆಯೇ ಇನ್ನೊಂದು ತುಳುವರಲ್ಲಿ ವಿನಂತಿಸುವ ಏನೆಂದರೆ, ಯಾರೇ ಒಂದು ಅವಿವೇಕಿಗಳು ಮಾಡಿದಂಥ ತಪ್ಪನ್ನು ನೀವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಹೇಳುವುದೇನೆಂದರೆ, ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರಬೇಕಂತ ನಮ್ಮೆಲ್ಲರ ಕೋರಿಕೆ. ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಟೋ ಬರ್ತಿರ್ತಾನೆ, ನೀವು ಆಗ್ತಾ ಇರ್ತಾನೆ ಆಟೋಕ್ಕೆ. ಟ್ಯಾಕ್ಟ್ರಿ ಬೆಳಿಗ್ಗೆ 5:30 6 ಗಂಟೆಗೆ ಕೂಗ್ತಾ ಇರ್ತಾನೆ. ಒಂದು ನಿಮಿಷ ನಾವು ಹಸಿ ಕಸ ಒಣಗಿಸ್ತಾ
ಫೇರ್ ಕೊಡಬೇಕು ಅಂತೇಳಿ ಆಟೋದಲ್ಲಿ ಪ್ರಚಾರ ಮಾಡ್ತಿರ್ತಾನೆ. ಆ ಇಬ್ಬರು ಲೇಡೀಸು ಬಂದು ಇದು ಮಾಡ್ತಾ ಇದ್ದಾರಲ್ವಾ? ಮತ್ತು ಯಾಕೆ ಸಾರ್ವಜನಿಕರು ಬದಲಾಗ್ತಾ ಇಲ್ಲ? ಸರ್ಕಾರ ಇಷ್ಟೊಂದು ವೆಚ್ಚ ಮಾಡಿ ಸಾರ್ವಜನಿಕರಿಗೋಸ್ಕರ ಖರ್ಚು ಮಾಡಿ ಅರಿವು ಜಾಗೃತಿ ಮೂಡಿಸಿದ್ರು ಸಹಿತ ಸಾರ್ವಜನಿಕರು ಯಾಕೆ ಬದಲಾಗ್ತಾ ಇಲ್ಲ? ನಮ್ಮವರು ಪೌರಕಾರ್ಮಿಕರು ಮನುಷ್ಯರ ದನಗಳ ಹೇಳ್ರಿ ನೋಡ, ಬೆಳಗ್ಗೆ ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ ಮತ್ತು ಹಿಂಗೆ ಲೋಡ್ಗಟ್ಟಲೆ ತಂದು ಹಾಕ್ತಾರೆ ಅಂತಂದರೆ ನಾವಾಗಲೂ ಆಗಲಿ ಅಧಿಕಾರಿಗಳಾಗಲಿ ಸರ್ಕಾರದಲ್ಲಿ ಇನ್ನೂ ಏನು ಮಾಡ್ಬೇಕು ಹೇಳ್ರಿ ನೋಡ. ಅಲ್ಲ ಪಾಪ ನಿಮಗೆ ಸಹಜವಾಗಿ ನಾವು ಕ್ವಶನ್ ಮಾಡ್ತಾ ಇರೋದು, ಸಾರ್ವಜನಿಕರು ಯಾಕೆ ಬದಲಾಗ್ತಾ ಇಲ್ವಾ? ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದೆಯಲ್ಲ ಸರ್ಕಾರ, ಅಧಿಕಾರಿಗಳೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಮತ್ತೆ ಜನ ಯಾಕೆ ಬದಲಾವಣೆ ಮಾಡ್ತಾ ಇಲ್ಲ? ಯಾಕೆ ಸಹಕಾರ ಮಾಡ್ತಾ ಇಲ್ಲ? ಯಾಕೆ ಕೈ ಜೋಡಿಸ್ತಾ ಇಲ್ಲ ಸ್ವಚ್ಛತೆ ಬಗ್ಗೆ? ಅವ್ರು ಮಾಡೋ ತಪ್ಪಿಗೆ ಅಧಿಕಾರಿಗಳನ್ನ ಹೊಣೆ ಮಾಡ್ತಾರಲ್ಲ, ಯಾಕೆ ಅವರು ಅರಿವು ಇದು ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಜನ? ಇದು ಮಾಡಿರೋ ಸರಿ ನಾವು ಹೇಳ್ರಿ ನೋಡ, ಯಾರು ಒಪ್ತೀರೇನ್ರಿ ಇದನ್ನ? ಯಾರು ಒಪ್ತೀರೇನ್ರಿ? ಏನಾರು ದಂಡ ಹಾಕಕ್ ಹೋದ್ರೆ ಮತ್ತೆ ನಮಗೆ ಇನ್ಫ್ಲೂಯೆನ್ಸ್ಗಳು ತರ್ತಾರೆ. ಅಲ್ಲ, ದಂಡ ಹಾಕಕ್ ಹೋದ್ರೆ ಇನ್ಫ್ಲೂಯೆನ್ಸ್ಗಳು ತರ್ತಾರೆ. ಇದು ತುಂಬೇಡ್ರಿ, ನಾನು ಹೇಳ್ತಾ ಇದ್ದೀನಿ, ತುಂಬೇಡ ಇದನ್ನ, ಆಯ್ತಾ? ಅದು ಯಾರು ಹಾಕಿದಾರು ಹೋಗಿ ಅದು ಮಾಡಿ ತೋರಿಸಿಲ್ಲ ಕಲಿಸಿ ಅದೇನು ಮುಂದೆ ನೋಡಿ. ಇವತ್ತು ತಗಲೇ ಇಲ್ಲೇ ಇರಲಿ, ಬೇಕಾದ್ರೆ ನಾನು ಬೇಕಾದ್ರೆ ಉತ್ತರ ಕೊಡ್ತೀನಿ. ಇದು ತುಂಬೇಡ್ರಿ, ಇದು ಆಯ್ತು ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.